ಯುವಕರೇ ಎಚ್ಚರ, ಬ್ರೋಕರ್ನ ನಂಬಿ ಹೋದವನಿಗೆ 2 ಮಕ್ಕಳ ತಾಯಿ ಜೊತೆ ಮದುವೆ. ಹೌದು, ರಾಜ್ಯದಲ್ಲಿ ಮದುವೆಗೆ ಹೆಣ್ಣು ಸಿಗದೆ ಯುವಕರು ಪಾದಯಾತ್ರೆ ಹರಕೆಗಳ ಮೊರೆ ಹೋಗ್ತಿರುವುದು ಹೊಸತೇನಲ್ಲ. ಆದ್ರೆ ಇದೇ ಹತಾಶೆಯನ್ನ ಬಂಡವಾಳ ಮಾಡಿಕೊಂಡ ಖತರ್ನಾಕ್ ಗ್ಯಾಂಗ್ ಒಂದು ಯುವಕನಿಗೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಿ ಮದುವೆ ಮಾಡಿಸಿರುವ ಘಟನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹಾಗಾದ್ರೆ ಏನಿದು ಘಟನೆ ಅಂತ ನೋಡೋದಾದ್ರೆ, ತುಮ್ಮಿನಕಟ್ಟಿ ಗ್ರಾಮದ ರವೀಂದ್ರ ಜವಳಿ ಎಂಬ ಯುವಕ ಮದುವೆಗಾಗಿ ಹೆಣ್ಣು ಹುಡುಕ್ತಿದ್ದ. ಇದನ್ನು ತಿಳಿದ ಬ್ರೋಕರ್ ರೇಖಾ ಎಂಬಾಕೆಯನ್ನ ಪರಿಚಯಿಸುತ್ತಾರೆ. ರೇಖಾ ನೋಡಲು ಲಕ್ಷಣವಾಗಿದ್ದಾಳೆಂದು ನಂಬಿದ ರವೀಂದ್ರ ಮತ್ತು ಅವರ ಕುಟುಂಬಸ್ಥರು ಮದುವೆಗೆ ಒಪ್ಪಿಗೆಯನ್ನ ಸೂಚಿಸುತ್ತಾರೆ. ವಧು ದಕ್ಷಿಣೆ ಹೆಸರಲ್ಲಿ 2.5 ಲಕ್ಷ ಲೂಟಿ, ಅಂದ್ರೆ 2.5 ಲಕ್ಷ ಲೂಟಿ. ಈ ಐನಾತಿ ಲೇಡಿ ಮತ್ತು ಆಕೆಯ ಗ್ಯಾಂಗ್ ಮದುವೆಗೆ ಮುನ್ನವೇ ವಧು ದಕ್ಷಿಣೆಯ ಹೆಸರಿನಲ್ಲಿ ರವೀಂದ್ರ ಅವರಿಂದ ಬರೋಬ್ಬರಿ 2.5 ಲಕ್ಷ ರೂಪಾಯಿ ಹಣವನ್ನ ಪೀಕಿದ್ದಾರೆ. ಅಷ್ಟೇ ಅಲ್ಲದೆ ವಯಸ್ಸಿನ ವ್ಯತ್ಯಾಸ ತಿಳಿಯಬಾರದೆಂದು ಆಧಾರ್ ಕಾರ್ಡ್ನಲ್ಲಿ ಜನ್ಮ ದಿನಾಂಕವನ್ನೇ ಗೆಡೆಟ್ ಮಾಡಿ ವಂಚಿಸಿದ್ರು. ಇಬ್ಬರು ಮಕ್ಕಳ ತಾಯಿಯಾಗಿದ್ದ ರೇಖಾ ತಾನು ಕನ್ಯೆ ಎಂದು ನಂಬಿಸಿ ರವೀಂದ್ರ ಅವರೊಂದಿಗೆ ವೈವಾಹಿಕವಾಗಿದ್ದಾರೆ. ಮತ್ತೆ ಮದುವೆ ಮಾಡ್ತಾ ಇದೀವಿ, ಕೊಡೋ ತಗನಕ ಹೇಳಕ ಕೊಡೋ ತಗನ ದನದ ವ್ಯಾಪಾರ ಮಾಡ್ತಾ ಇದೀವಿ. ಹಂಗಾರ ಮದುವೆ ಮಾಡಕ ಇಸ್ಕೊಂತಿದೀವಿ ಕಣಪ್ಪ. ಎಷ್ಟಕ್ಕ ಅಮೌಂಟ್? ಅಮೌಂಟಿಂದು ಹೇಳ್ಬೇಕಾ? ಅಯ್ಯೋ ಮತ್ತೆ ಏನಂತ ಹೇಳಕ್ಕ? ಮತ್ತೆ 1.40 1,40,000 ಅನ್ನಕ ಈ ದುಡ್ಡು ಯಾತರದಂತ ಹೇಳ ಹೇಳಕ್ಕ ಕೊಡೋ ತಗನದಂತ. ಬಯಲಾದ ಕಿಲಾಡಿ ಪತ್ನಿಯ ಕಳ್ಳಾಟ. ಮದುವೆಯಾಗಿ ಕೇವಲ 5 ದಿನಗಳು ಕಳೆದಿರಲಿಲ್ಲ. ಅಷ್ಟರಲ್ಲೇ ಈ ಯುವತಿಯ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಮನೆಗೆ ಬಂದಿದ್ದ ರೇಖಾಳಿಗೆ ಆಕೆಯ ಮಕ್ಕಳು ಫೋನ್ ಮಾಡಿದ್ರು. ಮಕ್ಕಳೊಂದಿಗೆ ಮಾತನಾಡುತ್ತಿದ್ದಾಗ ಬಂದ ಅನುಮಾನದಿಂದ ರವೀಂದ್ರ ರೇಖಾಳನ್ನ ವಿಚಾರಿಸಿದ್ದಾರೆ. ಬಳಿಕ ತನಗೆ ಈಗಾಗಲೇ 2-3 ಮದುವೆಯಾಗಿರುವುದು ಮತ್ತು 2 ಮಕ್ಕಳಿರುವ ಸತ್ಯವನ್ನ ಆಕೆ ಒಪ್ಪಿಕೊಂಡಿದ್ದಾಳೆ. ತನ್ನ ಕಳ್ಳಾಟ ಬಯಲಾಗುತ್ತಿದ್ದಂತೆ ರೇಖಾ ಅಲ್ಲಿಂದ ಕಾಲ್ಕಿತ್ತಿದ್ದಾಳೆ. ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಓಡಿ ಹೋಗಿದ್ದಾಳೆ. ಆದ್ರೆ ಬಿಡದ ರವೀಂದ್ರ ಮತ್ತು ಗ್ರಾಮಸ್ಥರು ಆಕೆಯನ್ನ ಬೆನ್ನಟ್ಟಿ ಹಿಡಿದಿದ್ದಾರೆ. ಸದ್ಯ ಹತಾಶನಾಗಿರುವ ರವೀಂದ್ರ ಆತ ಮದುವೆಯೂ ಇಲ್ಲದೆ ಇತ್ತ ಹಣವೂ ಇಲ್ಲದೆ ಕಂಗಾಲಾಗಿದ್ದು ನ್ಯಾಯಕ್ಕಾಗಿ ಹಲಗೇರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಮತ್ತೆ ಮದುವೆ ಮಾಡ್ತಾ ಇದೀವಿ, ಕೊಡೋ ತಗನಕ ಹೇಳಕ ಕೊಡೋ ತಗನ ದನದ ವ್ಯಾಪಾರ ಮಾಡ್ತಾ ಇದೀವಿ. ಹಂಗಾರ ಮದುವೆ ಮಾಡಕ ಇಸ್ಕೊಂತಿದೀವಿ ಕಣಪ್ಪ. ಎಷ್ಟಕ್ಕ ಅಮೌಂಟ್? ಅಮೌಂಟಿಂದು ಹೇಳ್ಬೇಕಾ? ಅಯ್ಯೋ ಮತ್ತೆ ಏನಂತ ಹೇಳಕ್ಕ? ಮತ್ತೆ 1.40 1,40,000 ಅನ್ನಕ ಈ ದುಡ್ಡು ಯಾತರದಂತ ಹೇಳ ಹೇಳಕ್ಕ ಕೊಡೋ ತಗನದಂತ.